ಯಾವುದೇ ಪ್ರದೇಶಕ್ಕೆ ಬಂಡವಾಳ ಬರಬೇಕು ಅಂದರೆ ಒಂದು ಒಳ್ಳೆ ವಾತಾವರಣ ಬೇಕು. ಮಂಗಳೂರು ಇರ್ಬೋದು, ಕಲಬುರಗಿ ಇರ್ಬೋದು, ಬೆಂಗಳೂರು ಇರ್ಬೋದು. ಒಳ್ಳೆ ವಾತಾವರಣವನ್ನು ನಾವು ಸರ್ಕಾರದವರು ಕೊಟ್ಟಿಲ್ಲ ಅಥವಾ ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಕೊಟ್ಟಿಲ್ಲ ಅಂದರೆ ಬಂಡವಾಳ ಹೇಗೆ ಬರುತ್ತೆ ಹೇಳಿ? ಬಂಡವಾಳ ಬರಲಿಲ್ಲ ಅಂದರೆ ಉದ್ಯೋಗ ಹೇಗೆ ಸೃಷ್ಟಿಯಾಗುತ್ತೆ ಹೇಳಿ? ಈಗ ನೀವೇ ಎಷ್ಟೊಂದು ಸರಿ ಪ್ರಸಾರ ಮಾಡ್ತೀರಲ್ಲ, ರೋಡ್ ಸರಿ ಇಲ್ಲ ಅಥವಾ ಯಾವುದಾದ್ರೂ ನಮ್ಮ ಕಡೆಯಿಂದ ಲೋಪ ಆದಾಗ ಹೀಗೆ ಮಾಡಿದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಹರ್ಟ್ ಆಗುತ್ತೆ. ಅದೇ ರೀತಿ ಬ್ರ್ಯಾಂಡ್ ಬೆಂಗಳೂರು ಕೂಡ ಕೆಲವು ಜನರಿಂದ ಹಿನ್ನಡೆ ಆಗ್ತಾ ಇದೆ. ಅದನ್ನ ಹೇಳತ್ತಪ್ಪ, ಅದನ್ನ ಸರಿಪಡಿಸ್ಕೊಡತ್ತಾನೆ. ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಅಲ್ಲಿ IT ಪಾರ್ಕ್ ಮಾಡ್ಬೇಕಂತ ಘೋಷಣೆ ಮಾಡಿ ಅದಕ್ಕೆ ಟೆಂಡರ್ ಕರೆದಿಲ್ಲ. ಕರಾವಳಿ ಪ್ರದೇಶದಲ್ಲಿ ಈಗ ನೀವು ಬ್ಲೂ ಎಕಾನಮಿ ಹೇಗೆ ಇಂಪ್ರೂವ್ ಮಾಡಬೇಕು ಅಂದ್ಬಿಟ್ಟು ಒಂದು ನೀಲನಕ್ಷೆ ಹಾಕ್ತಾ ಇಲ್ವಾ? ನಾವೇನು ಹೇಳ್ತಾ ಇರೋದು, ರಾಜಕಾರಣಿಗಳಿರ್ಬೋದು, ಧರ್ಮಗುರುಗಳಿರ್ಬೋದು, ಯಾವುದೇ ಧರ್ಮದವ್ರು ಇರ್ಬೋದು, ಅವರು ಸ್ವಲ್ಪ ವಿವೇಚನೆಯಿಂದ ಮಾತನಾಡಿದ್ರೆ ನಮ್ಮ ಜಿಲ್ಲೆಗಳಲ್ಲಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ ಬಂಡವಾಳಕ್ಕೆ, ಉದ್ಯೋಗಕ್ಕೆ. ಅದು ಹೇಳೋದು ತಪ್ಪ ಹೇಳಿವ್ರೆ? ಆಯ್ತು, ನಾನು ಹೇಳ್ತಾ ಇದ್ದೀನಿ ಅಂತ ಬಿಜೆಪಿ ಅವರಿಗೆ ಸಿಟ್ಟ? ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅವರು, ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿದವರು, ಅವರು ಅಧಿಕೃತವಾಗಿ ಮೀಟಿಂಗ್ ಮಾಡಿಬಿಟ್ಟು ಇಂಥ ಕೋಮು ಗಲಭೆಗಳೆಲ್ಲ ಆಗೋದು ಸರಿಯಲ್ಲ, ಇಂಥ ವಾತಾವರಣ ಇದ್ರೆ ಉದ್ಯೋಗಕ್ಕೆ ಮತ್ತೆ ವ್ಯಾಪಾರಕ್ಕೆ ಅಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಅವರೇ ಮೀಟಿಂಗ್ ಮಾಡಿಲ್ವೇನ್ರಿ? ನಾವು ಅದಕ್ಕೆ ಸಹಕರಿಸಬೇಕಾ ಇಲ್ಲ ಹೇಳಿ? ನೀವು ಸಮಸ್ಯೆನೇ ಗುರುತಿಸಲಾರ್ದೆ ನಾವು ಹೇಳಿದೆಲ್ಲ ತಪ್ಪು ಅಂತ ಹೇಳಿದ್ರೆ ಅದು ಸರಿಯಲ್ಲ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇದೇನು ಬರೇ ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ. ಕಲಬುರಗಿನಲ್ಲಿ ನಾನು ಒಂದು ಉತ್ತಮವಾದಂತ ವಾತಾವರಣ ನಾನು ಕೊಟ್ಟಿಲ್ಲ ಅಂದ್ರೆ ಸಿಮೆಂಟ್ ಕಂಪನಿಗಳು ಬರ್ತಾವ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಆಗ್ತದ? ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಹೌದ್ರಿ, ಕಲ್ಯಾಣ ಕರ್ನಾಟಕಕ್ಕೆ ಕರಾವಳಿಗೆ ವ್ಯತ್ಯಾಸ ಇದೆ. ಆ ರೀಜನಲ್ ಇಂಬ್ಯಾಲೆನ್ಸ್ ಅನ್ನ ಸರಿಪಡಿಸಲಿಕ್ಕೆ ತಾನೇ ಆರ್ಟಿಕಲ್ 371 ಮಾಡಿರೋದು. ಬಿಜೆಪಿ ಅವ್ರು ಮಾಡಿದ್ರ ಹೇಳಿ? ಕಲ್ಯಾಣ ಕರ್ನಾಟಕಕ್ಕೆ ಏನ್ರಿ ಕೊಡುಗೆ ಇದೆ ಬಿಜೆಪಿ ಅವ್ರದ್ದು? 371 ತಿರಸ್ಕಾರ ಮಾಡಿದ್ದಂತ ವ್ಯಕ್ತಿಗಳು ಇವರೆಲ್ಲ. ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ, ಇವ್ರಿಗೆ ಗೊತ್ತಿಲ್ಲ. ರೀಜನಲ್ ಇಂಬ್ಯಾಲೆನ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ. 371 ಅಂದ್ರೆ ಏನಕ್ಕೆ ಗೊತ್ತಿಲ್ಲ. ಯಾಕೆ ನಮಗೆ ಉದ್ಯೋಗದಲ್ಲಿ, ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಇದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಯಾಕೆ ಎಜುಕೇಶನ್ ನಲ್ಲಿ ನಮ್ಗೆ ಮೀಸಲಾತಿ ಇದೆ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಗೊತ್ತಿಲ್ಲ. ಯಾಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದೀವಿ ಅಂತ ಇವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಂಗಿಲ್ಲ. ಬರ್ರಿ, ಚರ್ಚೆಗೆ ರೆಡಿ ಇದೀವಿ. ಸುಮ್ಮನೆ ನಾವು ಕೇಳಿದ್ದೇನು ಯಾವುದೋ ಬೇರೆ ವಿಚಾರ, ಇವ್ರು ಹೇಳ್ತಾ ಇರೋದೇನು ನಮ್ಮ ವಿಚಾರ. ನೋಡಿ, ವೈಯಕ್ತಿಕ ಟೀಕೆ ಮಾಡಕ್ಕೆ ಇಲ್ಲ, ನಮ್ಗೆ ಪುರ್ಸೋತಿಲ್ಲ. ಹೇಳಿ, ಚರ್ಚೆ ಮಾಡಿ. ಪ್ರಿಯಾಂಕ್, ನೀವು ಮಂಗಳೂರು ಪಾರ್ಕ್ ಮಾಡ್ತಾ ಇಲ್ಲ, ಯಾಕೆ ನೀವು ನವೋದ್ಯಮಗಳಿಗೆ ತರ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು. ನಾವೇನು ಹೇಳ್ತಾ ಇದ್ದೀವಿ, ಅಲ್ಲಿ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ. 40% ಬೆಂಗಳೂರಿಂದ ಸ್ಟೇಟ್ GDP ಕಾಂಟ್ರಿಬ್ಯೂಷನ್ ಆಗ್ತಾ ಇದ್ರೆ ಸೆಕೆಂಡ್ ಬೆಸ್ಟ್ ಇಸ್ 5.4%, ದಟ್ ಇಸ್ ದಕ್ಷಿಣ ಕನ್ನಡ. ವ್ಯತ್ಯಾಸ ನೋಡಿ ಸ್ವಾಮಿ, 35% ಇದೆ. ಬೆಂಗಳೂರು ಗ್ರಾಮೀಣ 1.9%, ಕಲಬುರಗಿ 1.9%. ಇವೆಲ್ಲ ಜಾಸ್ತಿ ಮಾಡಬಾರ್ದ ನಾವು? ಅದರಲ್ಲಿ ಏನೇನು ಲೋಪಗಳಿದೆ ಅದನ್ನ ನಾವು ಸರಿಪಡಿಸೋದು ಸರ್ಕಾರದ ಜವಾಬ್ದಾರಿನೂ ಹೌದು, ಅಲ್ಲಿ ಸ್ಥಳೀಯ ಮುಖಂಡರ ಜವಾಬ್ದಾರಿನೂ ಹೌದು. ಇದೇ ಮಂಗಳೂರಿನಲ್ಲಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಇದ್ರಲ್ಲಪ್ಪ, ಅನಂತಕುಮಾರ್ ಹೆಗಡೆ ಅವರು ಯಾವ್ದಕ್ಕೆ ಫೇಮಸ್? ಅವರು ಸ್ಕಿಲ್ ಡೆವಲಪ್ಮೆಂಟ್ ತರಕ್ ಫೇಮಸ್ಸಾ? ನವೋದ್ಯಮಗಳು ತರಕ್ ಫೇಮಸ್ ಇದ್ರಾ? SMEಗಳು ತರಕ್ ಫೇಮಸ್ ಆದ್ರ? ಯಾವ್ದಕ್ಕೆ ಫೇಮಸ್ ಇದ್ರ ಅವರು? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದ್ದಂಗೆ ಹೇಳಿದ್ರೆ ಎದೆಗೆ ಹೋದ್ರಂತೆ ಬಿಜೆಪಿಗೆ, ಹಂಗಾಗಿದೆ ಅವರಿಗೆ. ಬರ್ಲಿ ರೀ, ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗೇನ್ ತಲೆ ಕೆಟ್ಟಿದೇನ್ರಿ? ಆಯ್ತ್ರಿ, ಶಿವಮೊಗ್ಗದಲ್ಲಿ ಇವರೆಲ್ಲ ಇದ್ರಲ್ಲ ಮುಖ್ಯಮಂತ್ರಿಗಳು, ಅಲ್ಲಿ ಎಷ್ಟು IT ಕಂಪನಿಗಳು ಕರ್ಕೊಂಡು ಹೋಗಿದ್ದಾರೆ ಹೇಳಿ? ಇವರು ಹೇಳಿ ಸ್ವಾಮಿ, ಯಾಕೆ ಏನ್ ನಿಮ್ ಮಲೆನಾಡನ್ನ ಮಲೇಷ್ಯಾ ಮಾಡಿಲ್ಲ ಇವರು? ಯಾಕೆ ಶಿವಮೊಗ್ಗನ ಸಿಂಗಪೂರ್ ಮಾಡಿಲ್ಲ ಇವರು? ಇವ್ರಿಗೆ ಏನಾದ್ರೂ ಕಾಮನ್ ಸೆನ್ಸ್ ಇದ್ರೆ ವಿ ಕ್ಯಾನ್ ಆನ್ಸರ್. ಎಲ್ಲದಕ್ಕೂ, ಎಲ್ಲ ಜಿಯೋಗ್ರಫಿಕಲ್ ಲೊಕೇಶನ್ಸಿಗೂ ಎಲ್ಲ ಡೆಮೋಗ್ರಫಿಗೂ ಒಂದೊಂದು ಸ್ಟ್ರೆಂತ್ ಇರ್ತದೆ. ಈಗ ಸಿಮೆಂಟ್ ಕಂಪನಿ ಹೋಗಿ ಶಿವಮೊಗ್ಗ ಬರ್ತದ? ಅಲ್ಲಿ ಲೈಮ್ ಸ್ಟೋನ್ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಬರ್ತದೆ. ಮಾನವ ಸಂಪನ್ಮೂಲ ತಕ್ಕಂಗೆ ಇಲ್ಲಿ ಬರ್ತದೆ. ನಮ್ಮ ಮಾನವ ಸಂಪನ್ಮೂಲ ನೀವು ಮೈಸೂರಿಗೆ ಇರ್ಬೋದು, ಹುಬ್ಳಿಗೆ ಇರ್ಬೋದು, ಇದಕ್ಕೆ ಹೋಲಿಕೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ 371 ಇರೋದು. ಅದಕ್ಕೆ ನಾವು ಗ್ರೋತ್ ಲ್ಯಾಬ್ಸ್ ಅನ್ನ ಮಾಡ್ತಾ ಇರೋದು. ಅದಕ್ಕೆ ನಾವು ಅಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇರೋದು. ಅದಕ್ಕೆ ನಾವು ಇಂಡೋ ಜರ್ಮನ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ತಂದಿದ್ದು. ಅದಕ್ಕೆ ನಾವು ಅಲ್ಲಿ ESIC ತಂದಿದ್ದು. ಇವ್ರೇನ್ ಮಾಡಿದ್ದಾರೆ ಹೇಳಿ ಬಿಜೆಪಿ ಅವರು? 370 ಅದು ಇರೋ KKRDB ದುಡ್ಡನ್ನು ಕೂಡ ಇವ್ರು RSS ಗೆ ಕೊಟ್ರಲ್ಲ. ದೆವ್ವ ಮತ್ತು ದೆವ್ವದ ನೆರಳು ಸರ್.
ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ, ತಮ್ಮ ವಿರುದ್ಧ ಸಾಕಷ್ಟು ಟೀಕೆಗಳು ಕೂಡ ಇಲ್ಲ. ಸಿ ವಾಟ್ ಎವರ್ ಇಟ್ ಈಸ್, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಇದೇನ್ರಿ? ನಂದು ಬಹಳ ಸಿಂಪಲ್ ಪ್ರಶ್ನೆ ಇದೆ. ಒಂದು ಸಂಘಟನೆ ಇದೆ, ನಿಮ್ದಿರ್ಬೋದು ನಂದಿರ್ಬೋದು. ಕಾನೂನು ಪ್ರಕಾರ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು. ಯಾರು ದೇಣಿಗೆ ಪಡೀತಾ ಇದ್ದಾರೆ ಅಂತ. ದೇಣಿಗೆ ಪಡೆಯುವಂತ ಸಂಘಟನೆಗಳು ರಿಜಿಸ್ಟರ್ ಆಗಲ್ಲ ಅಂತ ಹೇಳಿದ್ರೆ ಅದು ಕಾನೂನಿನ ತದ್ವಿರುದ್ಧ ಅಲ್ಲ. ನನಗೆ ಬಿಡ್ತಾರಾ ಇಂಥ ಒಂದು ಸಂಘಟನೆ ನಡ್ಸಕ್? ನನಗೆ ಬಿಡ್ತಾರಾ? ನಿಮಗೆ ಬಿಡ್ತಾರಾ? ಹೋಗ್ಲಿ ಬಿಡಿ. ನೀವೇನ್ ಸಂಬಳ ತಗೋತೀರಾ ಅದಕ್ಕೂ ಟ್ಯಾಕ್ಸ್ ತಗೋತಾರಲ್ರಿ ಸರ್ಕಾರ. ಮತ್ತೆ ಇವ್ರ ದೇಣಿಗೆಗೆ ಯಾಕೆ ಯಾರು ಏನು ಕೇಳೋರಿಲ್ಲ, ಹೇಳೋರಿಲ್ಲ? ಆಮೇಲೆ ಇವ್ರು ಏನ್ ಸಾಧನೆ ಮಾಡಿದಾರೆ ಅಂತ ಇವ್ರಿಗೆ ಇಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದಾರೆ. ಆಮೇಲೆ ನಾವು ಕೇಳ್ತಾ ಇರೋದು ಪ್ರಶ್ನೆ ಸಂಘಟನೆಗೆ, ಸಂಘಕ್ಕೆ. ಸಂಘಪ್ಪಕ್ಕೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಯಾಕೆ ಬೇರೆಯವ್ರ ಉತ್ತರ ಕೊಡ್ತಾ ಇದಾರೆ? ಏನ್ ಸ್ಪೋಕ್ಸ್ ಪರ್ಸನ್ ಇವರು? ಅಲ್ಲಿ ಚಿವುಟಿದ್ರೆ ಇಲ್ಲಿ ಹೇಳ್ತಾ ಇದಾರಲ್ಲ ಬಿಜೆಪಿನವರು. ಆಮೇಲೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನೀವು ಅದು ಇದು ಬಿಟ್ಟು ನೀವು ವೈಯಕ್ತಿಕ ನಿಂದನೆ ಮಾಡೋದು, ಕಲಬುರಗಿ ಬಗ್ಗೆ ಕೇಳೋದು, ಚಿತ್ತಾಪುರ ಬಗ್ಗೆ ಕೇಳೋದು, ಅದಕ್ಕೆ ಇರೋದು ನೀವು. ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆಯಾ ಇಲ್ಲ ಅಷ್ಟೇ ಹೇಳಿ. ಇಲ್ಲ ಅಂದ್ರೆ ಹೇಳ್ಬಿಡಿ, ಇಲ್ಲಪ್ಪ ನಾವು ರಿಜಿಸ್ಟರ್ ಆಗೋದಿಲ್ಲ. ಅದಕ್ಕೆ ಕಾನೂನು ತರ್ತೀವಿ. ಕಾನೂನು ತಂದ್ಮೇಲೆ ರಿಜಿಸ್ಟರ್ ಆಗಿ. ಏನು ಇಡೀ ರಾಷ್ಟ್ರಕ್ಕೆ ಒಂದು ನಿಯಮ, ನಿಮಗೊಂದು ನಿಯಮ ಇರಕ್ ಸಾಧ್ಯ ಆಗತ್ತಾ? ಏನ್ ರಾಷ್ಟ್ರ ಕಟ್ತಾರಂತೆ? ಏನ್ ರಾಷ್ಟ್ರ ಕಟ್ಟಿದಾರೆ ಸರ್ 100 ವರ್ಷದಲ್ಲಿ? ಹೇಳಿ ನನಗೆ. ಒಂದು 10 ಕೆಲಸ ರಾಷ್ಟ್ರಕ್ಕೋಸ್ಕರ ಮಾಡಿದಾರ, ಒಂದು 10 ಕೆಲಸ ಸಾಧನೆಗಳು ತೋರಿಸ್ಬಿಡಿ ನನಗೆ. ಭಕ್ತರ ಕೂಟ ಅಂತ ಹೇಳಿದ್ದಾರೆ. ಯಾರ್ದು? RSS ಅಂದ್ರೆ ಭಕ್ತರ ಕೂಟ ಅಂತ. ಯಾವ ಭಕ್ತರಿ? ಆಯ್ತ್ರಿ, ಇವ್ರು ಆಯ್ತು. ಯಾರ್ರೀ ಇವ್ರು? ಯಾರ್ಯಾರು ನಿನ್ನೆ ಮಾತಾಡಿದಾರಲ್ಲ, ಬಾಯಿ ಚಪ್ಪಳಿಗೆ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಒಂದು 50 ಫೋಟೋಗ್ರಾಫ್ ತೋರಿಸ್ಬಿಡಿ ಇವ್ರಿಗೆಲ್ಲ ಡ್ರೆಸ್ ನಲ್ಲಿ. ಅದೇನು, ಯಾವ ಡ್ರೆಸ್ ಅದು? ಗಣವೇಷದಲ್ಲಿ. ವಿಜೇಂದ್ರ ಅವ್ರ ಮಕ್ಕಳು ಎಲ್ಲಿ ಗಣವೇಷದಲ್ಲಿ ತೋರಿಸ್ಬಿಡಿ ನನಗೆ. ಯಾವಾಗೋ ಒಂದ್ಸರಿ ಅಲ್ಲ, ಫುಲ್ ಟೈಮ್ ಪ್ರಚಾರಕರಾಗ್ರಪ್ಪ ನೀವೆಲ್ಲರೂ ನಿಮ್ಮ ಮಕ್ಳ ಜೊತೆ. ಯಾರು ಬೇಡ ಅಂದಿದ್ದಾರೆ? ಅವಾಗ ನಂಬ್ತೀನಿ ನಾನು. RSS ಚೊಡ್ಡಿ ಹೊತ್ತ ತಕ್ಷಣ ನಿಮ್ಗೆ MLC ಮಾಡ್ತಾರೆ. ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ? ಯಾಕೆ ನೀವೆಲ್ಲ ಇವಾಗ RSS ಗೆ ಅಂತ ಹೇಳ್ತಾರಲ್ಲ, ನಿಮ್ ಮಕ್ಕಳಿಗೆ ಫಸ್ಟ್ RSS ಶಾಖೆಗೆ ಕಳಿಸಿದೀರಾ? ಎಲ್ಲ ನನಗೊಂದು ಫೋಟೋ ಕಳಿಸಿ. ಫುಲ್ ಟೈಮ್ ಪ್ರಚಾರಕ್ಕೆ, ಸುಮ್ಮನೆ ಪಾರ್ಟ್ ಟೈಮ್ ಅಲ್ಲ. ಯಾವ್ದಾದ್ರು ಒಂದು ವಿಶೇಷವಾದಂತ ದಿನಕ್ಕಲ್ಲ, ಫುಲ್ ಟೈಮ್ ಪ್ರಚಾರಕ್ಕೆ ಮಾಡ್ತೀರಾ? ಅವ್ರು ಹೇಳ್ತಾ ಇದಾರಲ್ಲ, ದೇಶಭಕ್ತಿಗೆ ದೇಶ ಕಟ್ಟಬೇಕು ಅಂದ್ರೆ ನೀವು 3 ಮಕ್ಕಳು ಹಡಿಬೇಕು ಅಂತ. ಅವ್ರು ಯಾಕೆ ಬ್ರಹ್ಮಚಾರಿಗಳಿದ್ದಾರೆ ಇವರೆಲ್ಲರೂ? ಮತ್ತೆ ಇವ್ರದೆಲ್ಲ 3 ಮಕ್ಕಳು ಇದಾರೆ ನೋಡ್ರಿ, ಬಿಜೆಪಿ ಮಕ್ಕಳು ಎಲ್ಲ. ಫಸ್ಟ್ ಆಫ್ ಆಲ್, ಅವ್ರು ಯಾರು ಗೋಮೂತ್ರನೂ ಕುಡಿಯಲ್ಲ, ಗೋಶಾಲೆಗೆ ಹೋಗಲ್ಲ, ಧರ್ಮ ರಕ್ಷಣೆಗೂ ಹಿಡಿಯಲ್ಲ. ಬರೇ ತ್ರಿಶೂಲ್ ದೀಕ್ಷೆ ಕೊಡೋದೇ ಇವ್ರ ಕೆಲಸ ಹೊರತು ಬೇರೆದೇನೂ ಇಲ್ಲ. ಉತ್ತರ ಕೊಡ್ಲಿ ಸ್ವಾಮಿ. ಇದಕ್ಕೆಲ್ಲ ಉತ್ತರ ಕೊಟ್ಟಾಗ ನಾವು ಹೇಳ್ಬಹುದು. ಸುಮ್ಮನೆ ಬಾಯಿ ಚಪ್ಪಳಕ್ಕೆ ಮಾತಾಡ್ತಾ ಇದ್ರಿ. ಇಸ್ ಇಟ್ ರಾಂಗ್ ಟು ಆಸ್ಕ್ ಫಾರ್ ಎನ್ ಆರ್ಗನೈಸೇಷನ್ ಟು ಬಿ ರಿಜಿಸ್ಟರ್ಡ್?